ಸೊ ಹೈ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಲಾಗಲ್ಲಿ ನಮ್ಮ ಮನೆಗೆ ಒಂದು ಪಾರ್ಸಲ್ ಬಂದಿದೆ. ಅದು ಏನು ಅಂತ ನೋಡೋಣ ಬನ್ನಿ ಗೈಸ್. ಈ ಪಾರ್ಸಲ್ನ ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ ನೀವು ಏನಿರ್ಬೋದು ಅಂತ. ಗೈಸ್, ನಿಮಗೆ ಈ ಪಾರ್ಸಲ್ ಒಳಗಡೆ ಏನೈತೆ ಅಂತ ಮೊದಲೇ ಗೊತ್ತಿದ್ರೆ ನೀವು ಕಾಮೆಂಟಲ್ಲಿ ತಿಳಿಸಿ. ಸೊ ಈಗ ನೀವು ನೋಡ್ಬೋದು, ಈಗ ನಾನು ಓಪನ್ ಮಾಡಿದೆ. ಈಗ ಅದರಲ್ಲಿ ಏನಿದೆ ಅಂತ ಅದರ ಮೇಲೆ ಬರೆದಿದೆ ಬುಕ್ ರ್ಯಾಕ್ ಅಂತ. ಸೊ ಹೌದು, ನಮಗೆ ಸ್ಕೂಲಲ್ಲಿ ತುಂಬ ಜಾಸ್ತಿ ಬುಕ್ ಕೊಟ್ಟಿದ್ರು. ಸೊ ಅದನ್ನ ಆರ್ಗನೈಸ್ ಮಾಡೋಕ್ಕೆ ಜಾಗ ಇರಲಿಲ್ಲ. ಸೊ ಅದಕ್ಕೆ ನಾವೊಂದು ಬುಕ್ ರ್ಯಾಕ್ ತರಿಸಿದ್ವಿ. 4 ಶೆಲ್ಫ್ಸಿಂದು, 8 ಶೆಲ್ಫಿಂದು ಬುಕ್ ರ್ಯಾಕ್ ತರಿಸಿದ್ದಕ್ಕೆ ನಮ್ಮಿಬ್ರಿಗೂ 4 ಶೆಲ್ಫ್ ಸಿಗುತ್ತೆ. ಸೊ ಈಗ ಓಪನ್ ಮಾಡಿದ್ರೆ ಇದು ಅಸೆಂಬಲ್ ಆಗಿರಲಿಲ್ಲ, ನಾವೇ ಅಸೆಂಬಲ್ ಮಾಡ್ಕೊಬೇಕಿತ್ತು. ಇದರಲ್ಲೂ ಫಸ್ಟ್ ಟೈಮ್ ನಾವು ಓಪನ್ ಮಾಡಿದಾಗ ಅರ್ಥನೇ ಆಗಲಿಲ್ಲ ಹೆಂಗೆ ಅಸೆಂಬಲ್ ಮಾಡೋದು ಅಂತ. ಒಂದು ಸತಿ ಅಸೆಂಬಲ್ ಮಾಡಾದ್ಮೇಲೆ ಗೊತ್ತಾಯಿತು. ಯೂಸರ್ ಮ್ಯಾನ್ಯಲಲ್ಲೂ ಇದು ಸರಿಯಾಗಿ ಕೊಟ್ಟಿರಲಿಲ್ಲ ಹೆಂಗೆ ಅಸೆಂಬಲ್ ಮಾಡೋದು ಅಂತ. ಈ ಬುಕ್ ಶೆಲ್ಫ್ನ ನಾನು ಅಮೆಝಾನಿಂದ ತರಿಸಿರೋದು. ನಿಮಗೂ ಬೇಕಿದ್ದರೆ ನೀವು ತರಿಸ್ಕೊಳ್ಳಿ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡುತ್ತೇನೆ. ಸೊ ಈಗ ನಾನು ಅಸೆಂಬಲ್ ಮಾಡ್ತಾ ಇದ್ದೀನಿ ಇದನ್ನ. ಗೈಸ್, ಇದು 1200 ನಿಮಗೆ ಬೇಕಿದ್ದರೆ ನಮ್ಮ ಅಣ್ಣ ಲಿಂಕಲ್ಲಿ ಕಳಿಸ್ತಾರೆ, ಬೇಕಿಲ್ಲ ಅದನ್ನ ನೋಡಿ. ಇದು ಅಸೆಂಬಲ್ ಮಾಡ್ಬೇಕಾದ್ರೆ ತುಂಬ ಟ್ರಿಕ್ಕಿ ಅನ್ನಿಸ್ತು. ಅದು ರಾಡ್ ಒಳಗಡೆ ಹೋಗ್ತಾನೆ ಇರಲಿಲ್ಲ. ಸುತ್ತಿಗೆಯಲ್ಲಿ ಹೊಡೆದ್ರೆ ಅದು ಇದಾಗ್ತಾಯಿತ್ತು, ಬೆಂಡ್ ಆಗ್ತಾಯಿತ್ತು. ಸೊ ಆಮೇಲೆ ಐಡಿಯಾ ಬಂತು ಏನಂದರೆ, ಕಟ್ಟಿಂಗ್ ಪ್ಲೇಯರ್ ಹಿಂದ್ಗಡೆ ರಬ್ಬರ್ ಇರುತ್ತಲ್ಲ, ಅದರಿಂದ ತಗೊಂಡು ಹೊಡಿಬೋದು ಅಂತ. ಆವಾಗ ಐಡಿಯಾ ಮಾಡಿ ಇದು ಮಾಡಿದ್ಮೇಲೆ ಗೊತ್ತಾಯಿತು. ಸೊ ಈಗ ನಾನು ಅಸೆಂಬಲ್ ಮಾಡಿ ಈಗಲೇ ಸಿಗ್ತೀನಿ ನಿಮಗೆ, ನೀವು ನೋಡ್ಬೋದು ಟೈಮ್ ಲ್ಯಾಪ್ಸಲ್ಲಿ. ಸೊ ಈಗ ನೀವು ನೋಡ್ಬೋದು 90% ಅಸೆಂಬಲ್ ಆಗಿದೆ. ಇದು ಇನ್ನು ಸ್ವಲ್ಪ ಅಸೆಂಬಲ್ ಆಗಿದೆ. ಈಗ ನೋಡಿ 100% ಅಸೆಂಬಲ್ ಆಗಿದೆ, ನಿಮಗೆ ಕಾಣುತ್ತೆ. ಈ ಲಾಗಲ್ಲಿ ಇಷ್ಟೇ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.